ಸರ್ ಹಾರ ಇರಲಿಲ್ಲ ಶಂಕರ್ ಅವರು ತೆಗಿತಿದ್ದಾರೆ. ಹಾಂ ಬನ್ನಿ. ಇವರೇ ದೇವಿ ಬನ್ನಿ. ಆಯ್ತಾ ಅರವಿಂದ್ ಅವ್ರಿಗೆ ತಿಳಿಸ್ರಿ. ಸರ್ ಈ ಕಡೆ ಸರ್ ಈ ಕಡೆ ಸರ್ ಈ ಕಡೆ ಕಳಿಸ್ಬಿಡಿ. ಕಳಿಸಿ ಕಿರಣ್ ಮೊಬೈಲ್ ಡೌನ್ ಮಾಡಿ ಈ ಕಡೆ ಬನ್ನಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹರ ಶಂಭೋ ಮಹಾದೇವ ವಿಶ್ವೇಶಾವರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲ ಇಲ್ಲಿಗೆ ಬಂದಿರೋದಕ್ಕೆ ತುಂಬ ಸಂತೋಷ ಆಯಿತು. ಸ್ಟಾರ್ ಸುವರ್ಣ ವಾಹಿನಿಯವರು ಮತ್ತು ನಮ್ಮ ನಂದಿ ಮೂವೀಸ್ ನಿರ್ಮಾಪಕರಾದ ಶ್ರೀನಿವಾಸ್ ಸರ್ ಮತ್ತು ಅರವಿಂದ್ ಸರ್ ಅವರು ಹೊಸ ಧಾರಾವಾಹಿ ಶ್ರೀದೇವಿ ಮಹಾತ್ಮೆ ಅನ್ನೋ ಒಂದು ಸೀರಿಯಲನ್ನು ತರ್ತಿದ್ದಾರೆ. ಅದಕ್ಕೆ ನಮ್ಮ ಶ್ರೀನಿವಾಸ್ ಸರ್ ಅವರ ಬರವಣಿಗೆ ಇದೆ. ನಿಜವಾಗಿಯೂ ಈ ಒಂದು ಸೀರಿಯಲ್ನ ಮಾಡ್ತಿರೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ಯಾಕೆಂದರೆ ಕನ್ನಡದ ನೆಲದಲ್ಲಿ ಇದೊಂದು ಅದ್ಭುತ ಪ್ರಯತ್ನ ಆಗ್ತಿದೆ. ಅಂದರೆ ಬೇರೆ ಬೇರೆ ಕಡೆ ಮಾಡಿದ್ದಾರೆ, ಬಟ್ ಈ ಸೀರಿಯಲನ್ನು ಒಂದು ಅದ್ಧೂರಿತನದಲ್ಲಿ ಒಂದು ವಿಜುವಲ್ ಗ್ರ್ಯಾಂಡೋರ್ನ ಇಟ್ಕೊಂಡು ಅದ್ಭುತ ಕಲಾವಿದರು, ಅದ್ಭುತ ತಂತ್ರಜ್ಞರು ಇವರುಗಳ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ. ಸೀರಿಯಲ್ಲು ಒಂದು 10 ಎಪಿಸೋಡ್ ಶೂಟ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ. ನೀವು ಈ ಹಿಂದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬಂದಿರುವಂಥ ಧಾರಾವಾಹಿಗಳನ್ನು ಪ್ರೋತ್ಸಾಹ ಮಾಡಿದ್ದೀರಾ. ಉದ ಎಲ್ಲಮ್ಮ ಬರ್ತಿದೆ, ಯಡಿಯೂರು ಸಿದ್ಧಲಿಂಗೇಶ್ವರ ಬರ್ತಿದೆ, ಇದನ್ನೆಲ್ಲ ಪ್ರೋತ್ಸಾಹ ಮಾಡಿದ್ದೀರಾ. ಈ ಸೀರಿಯಲ್ಗೂ ಇದೇ ರೀತಿಯ ಪ್ರೋತ್ಸಾಹನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ನನ್ನ ಆರಾಧ್ಯ ಗುರುವರಿಯರನ್ನು, ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ, ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರ ಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಾ,
ಈ ಕ್ಷೇತ್ರದ ಕ್ಷೇತ್ರಪಾಲಕಿಯಾದಂಥ ಬನಶಂಕರಿಯ ಮಾತೆಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಈ ದಿನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ. ನಾವಿವತ್ತು ಬರಲಿಕ್ಕೆ ಬಹುಶಃ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಆಗಬೇಕಾಗಿತ್ತು ಅಂತೇಳಿ ಕಾರ್ಯಕ್ರಮನ ಮೊದಲು ಹೇಳಿದಂಥ ಸಂದರ್ಭದಲ್ಲಿ ಒಪ್ಕೊಂಡಿದ್ದು. ನಂತರ ಬನಶಂಕರಿಗೆ ಕರ್ಕೊಂಡು ಬಂದಿದ್ದು, ಅಂದರೆ ಎಲ್ಲಿ ನಡಿಬೇಕಾಗಿದೆಯೋ ಅಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಭೂತವಾಗಿದೆ. ನಮ್ಮ ಸಂಕಲ್ಪಗಳಿಗಿಂತ ದೈವದ ಸಂಕಲ್ಪ ನಡೀತದೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಶ್ರೀದೇವಿ ಒಂದು ಮಹಾತ್ಮೆಯ ಬಗ್ಗೆ ಇವತ್ತು ಇಲ್ಲಿ ಪ್ರಾರಂಭ ಮಾಡಿಸಿರುವಂಥದ್ದು, ಮುಹೂರ್ತವನ್ನು ಪ್ರಾರಂಭ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದುಕೊಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ನನ್ನ ಆತ್ಮೀಯ ಗೆಳೆಯರಾದಂಥ ಷಡಸ್ಥಳ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಶರಣಾರ್ಥಿಯನ್ನು ತಿಳಿಸ್ತಾ, ಹಾಗೆ ಸಂಕಲ್ಪ ಸುವರ್ಣದಲ್ಲಿರುವಂಥ ಜ್ಯೋತಿಷ್ಯ ಮತ್ತು ಶಾಸ್ತ್ರದ ಮತ್ತು ದೇವಾಲಯಗಳ ಬಗ್ಗೆ ಮತ್ತು ಭಾರತೀಯ ಸನಾತನ ಧರ್ಮ ಬಗ್ಗೆ ಪ್ರತಿನಿತ್ಯ ತಿಳಿಸ್ತಾ ಇರುವಂಥ ಗೋಪಾಲ್ ಕೃಷ್ಣ ಶರ್ಮಾಜಿಯವರೇ, ಹಾಗೆ ಧಾರಾವಾಹಿ ಮಾಡುವಂಥ ನಮ್ಮೆಲ್ಲರಿಗೂ ಆ ಮನಸ್ಸಿಗೆ ಮತ್ತು ಮುಟ್ಟುವಂತೆ ಪಾತ್ರವನ್ನು ನಿರ್ವಹಿಸುವಂಥ ಎಲ್ಲ ಪಾತ್ರಧಾರಿಗಳಿಗೂ ಮತ್ತು ಎಲ್ಲದಕ್ಕಿಂತ ನಿರ್ಮಾಪಕರು, ಯಾಕೆಂತಂದರೆ ನಿರ್ಮಾಪಕರು ಯಾವಾಗಲೂ ಈ ಒಂದು ಹಣ ಹಾಕಲಿಲ್ಲ ಅಂತಂದರೆ ರೈಟರ್ಸು ನಿರ್ದೇಶಕರು ಬಹಳ ಮುಖ್ಯ. ಅವ್ರಿಗೇನಾದರೂ ಹೆಚ್ಚು ಅವರಿಗೆ ನನಗೆ ಎಲ್ಲೋ ಒಂದು ಕಡೆ ರೈಟರು ಮತ್ತು ನಿರ್ದೇಶಕರು ಎಲ್ಲ ಧಾರಾವಾಹಿಗಳು ಮಾಡೋ ನಿರ್ದೇಶಕರು ಮತ್ತು ನಿರ್ಮಾಪಕರು ಬೇರೆ ಬೇರೆ ಧಾರಾವಾಹಿಗಳು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ನಿರ್ದೇಶಕರು ನಿರ್ಮಾಪಕರು ಕಮರ್ಷಿಯಲ್ಗೆ ಹೋಗದೆ ನಮ್ಮ ಸನಾತನ ಧರ್ಮವನ್ನು ತಿಳಿಸ್ಲಿಕ್ಕೆ ಹೊರಟಂಥದ್ದು ನಿಜವಾಗಲೂ ನಾನು ಆ ಒಂದು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಈಗ ಇವತ್ತು ನನ್ನ ಉಕ್ಕೇರಿ ಶ್ರೀಗಳು ಹೇಳ್ದಂಗೆ ಭಾಳಷ್ಟು ದೃಶ್ಯ ಮಾಧ್ಯಮಗಳು ಬೇರೆ ಬೇರೆ ತಿಳಿಸುವಂಥ ವಿಚಾರದಲ್ಲಿ ಬೇರೆ ಬೇರೆ ದುಡ್ಡನ್ನು ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇದು ನಮಗೆ ದುಡ್ಡಿಗಿಂತ ಸನಾತನ ಧರ್ಮನ ಇತಿಹಾಸವನ್ನು ನಮ್ಮ ಜನರಿಗೆ ತಿಳಿಸ್ಬೇಕಂತ ಹೊರಟಿದೆಯಲ್ಲ, ಅದಕ್ಕೆ ನಾನು ತುಂಬ ಸಂತೋಷಪೂರ್ವಕವಾಗಿ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಶ್ರೀದೇವಿ ಮಹಾತ್ಮೆಯ ಬಗ್ಗೆ ಇವತ್ತು ನಾನು ಉಕ್ಕೇರಿ ಹೇಳ್ದಂಗೆ ನಾವೆಲ್ಲ ಅಮ್ಮನ ಆರಾಧನೆ ಮಾಡ್ಕೊಂಡು ಬಂದವ್ರೆ. ಇವತ್ತು ನಾವೇನಾದರೂ ಇಲ್ಲಿ ಬಂದಿದ್ದೀವಿ ಅಂತ ಅಂದರೆ, ಇಷ್ಟು ಬೆಳೆದಿದ್ದೀವಿ ಅಂತಂದರೆ, ಇಷ್ಟು ಮಾತಾಡ್ತೀವಿ ಅಂತ ಅಂದರೆ ಅದು ಅಮ್ಮನ ಕೃಪೆ ಇಲ್ಲದೆ ಬೇರೆ ಏನೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಏನೋ ಒಂದು ಎಲ್ಲ ಧಾರಾವಾಹಿಗಳು ಇವತ್ತು ಸಿದ್ಧಲಿಂಗೇಶ್ವರ ಧಾರಾವಾಹಿಗಳು ನೋಡ್ಕೊಂಡು ಬಂದು ಭಾಳ ಅದ್ಭುತವಾಗಿ ಮಾಡ್ಕೊಂಡು ಬಂದರು. ಹಾಗೆ ಉಗೋ ಎಲ್ಲಮ್ಮನ ಧಾರಾವಾಹಿ ಮಾಡ್ತೀವಿ ಅಂದರು. ಅಯ್ಯೋ ತುಂಬ ಕಷ್ಟ ಅಲ್ವಾ ಅಂತ ಕೇಳಿದೆ. ಬಹುಶಃ ಒಂದು ಕಷ್ಟ ಅನ್ನೋದು ಶ್ರೀನಿವಾಸು ಮತ್ತು ಅರವಿಂದ್ ಅವರಿಗೆ ಒಳ್ಳೆ ಮನಸ್ಸಿರೋದ್ರಿಂದ, ಒಳ್ಳೆ ಭಾವ ಇರೋದ್ರಿಂದ ಅವ್ರಿಗೆ ಕಷ್ಟ ಅನ್ನಿಸ್ತಾ ಇಲ್ಲ. ಆದರೆ ಆ ದೈವಗಳು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಇದು 3ನೇ ಧಾರಾವಾಹಿಗಳಿಗೆ ಹೆಜ್ಜೆ ಇಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ 3ನೇ ಹೆಜ್ಜೆಯನ್ನು ಸಹ ಯಶಸ್ವಿಯಾಗಿ ಅವರು ನಿರ್ವಹಿಸಲಿಕ್ಕೆ ಯಾವುದೇ ಹಟ್ಟಿ ಆತಂಕಗಳು ಬರದೆ ಈ ಧಾರಾವಾಹಿ ಯಶಸ್ವಿಯಾಗಿ ನಾಡು, ರಾಷ್ಟ್ರ, ಅಂತಾರಾಷ್ಟ್ರದ ಜನರಿಗೆ ಮನಮುಟ್ಟುವಂತೆ ಈ ಧಾರಾವಾಹಿ ಆಗಲಿ ಮತ್ತು ಅರಿವಿನ ಧಾರಾವಾಹಿ ಆಗಲಿ. ನಾವೇನಂತಂದರೆ ಇದರಿಂದ ಏನಾದರೂ ತಿಳ್ಕೋಬೇಕಂತ ನಾವು ಭಾವಿಸ್ಕೊಳ್ತೀವಿ. ಮೊದಲು ಹಿಂದಿನ ಮೂವಿಗಳು ನೋಡಿದ್ರೆ ಏನಾದರೂ ಕಲಿಬೇಕಪ್ಪ ಅಂತ ಅನಿಸ್ತಿತ್ತು. ಆದರೆ ಈ ಧಾರಾವಾಹಿಗಳು ಬೇರೆ ಬೇರೆ ಧಾರಾವಾಹಿಗಳು ಇದ್ದಾವೆ. 3 ಬಾಗಿಲು ಮಾಡೋ ಧಾರಾವಾಹಿಗಳಿದ್ದಾವೆ, ಮನಸ್ಸು ಒಡೆಯೋದಾಗ್ಬೋದು, ಮತ್ತೊಂದಾಗ್ಬೋದು. ಆದರೆ ಇಲ್ಲಿ ದೈವಿದತ್ತವಾಗಿ ತಿಳ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಒಂದು ವಿಚಾರಗಳಿರ್ತವೆ. ಅದನ್ನು ಅಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇವತ್ತು ಭಾಳಷ್ಟು ಜನರಿಗೆ ಹೇಳ್ತೀನಿ, ಮೊದಲು ಹಿರೀಕರು, ಅಜ್ಜಿ, ತಾತ ಎಲ್ಲ ಧಾರಾವಾಹಿ ನಮಗೆ ಕಥೆಗಳು ಹೇಳ್ತಿದ್ರು, ಪುರಾಣ ಹೇಳ್ತಿದ್ರು. ಈಗ ಹೇಳಲಿಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ನಿಮ್ಮ ಟಿ ವಿಯ ಮುಂದೆ ಈ ಒಂದು ದೃಶ್ಯ ಬರ್ತಾ ಇದೆ, ಈ ಒಂದು ದೇವಿಯ ಮಹಾತ್ಮೆ ಬರ್ತಾ ಇದೆ. ನೀವು ತಿಳ್ಕೊಳ್ಳೋಕ್ಕಾಗಿಲ್ಲ, ಆದರೆ ಈ ಧಾರಾವಾಹಿಯಿಂದ
ತಾತನೂ ತಿಳ್ಕೊಳ್ಳಿ, ಅಪ್ಪನೂ ತಿಳ್ಕೊಳ್ಳಿ, ಅಮ್ಮನೂ ತಿಳ್ಕೊಳ್ಳಿ, ಮಕ್ಕಳು ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳುವಂಥ ಈ ಧಾರಾವಾಹಿ ಆಗಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಹರಿಸ್ತಾ ಈ ಧಾರಾವಾಹಿಗೆ ಯಶಸ್ವಿ ಆಗಲಿ ಅಂತ ಕೋರ್ತಾ ಆ ತಾಯಿ ಕೃಪೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭುವೆ. ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯ ನವಮಿ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೋತಾ ಬನಶಂಕರಿ ಮಾತೆಯಲ್ಲಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಸುವರ್ಣ ಸಂಕಲ್ಪ ಗುರೂಜಿಯವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಉಳಿದಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೆ, ಬಹುಶಃ ಕಲಿಯುಗದೊಳಗೆ ಇಂಥ ಧಾರಾವಾಹಿಗಳು ಬರಬೇಕು. ಭಾಳಷ್ಟು ಸುದ್ದಿ ಆಗ್ತಾ ಇದ್ದಾವೆ. ಸುದ್ದಿ ಮಾಧ್ಯಮ ಅಂದರೆ ಸುದ್ದಿ ಆಗುವುದು. ಆ ಸುದ್ದಿಯ ಜೊತೆಗೆ ಎಂಥ ಸುದ್ದಿ ಆಗಬೇಕು ಅಂತಂದರೆ ಎಲ್ಲರನ್ನ ಶುದ್ಧ ಮಾಡುವ ಸುದ್ದಿ ಆಗಬೇಕು. ಯಾವಾಗ ಶುದ್ಧ ಮಾಡುವ ಸುದ್ದಿ ಆಗ್ತದೋ ಆವಾಗ ಎಲ್ಲವೂ ಶಾಂತವಾಗಿರಲಿಕ್ಕೆ ಸಾಧ್ಯ. ಬಹುಶಃ ಮಾಧ್ಯಮಗಳು ಬೇರೆ ಬೇರೆ ವಿಶೇಷವಾಗಿರುವ ಧಾರಾವಾಹಿಗಳನ್ನ ತರ್ತಾವೆ. ಆದರೆ ಈ ನಂದಿ ಮೂವೀಸ್, ಯಡಿಯೂರು ಸಿದ್ಧಲಿಂಗೇಶ್ವರ, ಉದೋ ಉದೋ ರೇಣುಕಾ ಯಲ್ಲಮ್ಮ, ಈಗ ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂಥ ಪಾರ್ವತಿ ಜಗನ್ಮಾತೆಯಾದ ಕತೆ ಶ್ರೀದೇವಿ ಮಹಾತ್ಮೆ. ಯಾವಾಗ ಈ ದೇವಿ ಇನ್ನು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ಅವಳನ್ನು ಸೋಮವಾರದಿಂದ 7 ಗಂಟೆಗೆ ಅವಳ ದರ್ಶನ ಪಡೆದು ಅವಳ ವಿಚಾರವನ್ನು ಅರಿತು ಬದುಕಿನೊಳಗೆ ಆನಂದವಾಗಿರಲಿಕ್ಕೆ ವಿಶೇಷವಾಗಿ ಈ ಧಾರಾವಾಹಿ ಬರ್ತಾ ಇದೆ. ಇಲ್ಲೇನು ಕೂತ್ಕೊಂಡಿದ್ದಾರಲ್ಲ ಎಲ್ಲರೂ ಕೂಡ ನಮ್ಮ ತ್ರಿನೇತ್ರ ಮಹಾಂತ ಶಿವಯೋಗಿಗಳು ಮತ್ತು ಸುವರ್ಣ ಸಂಕಲ್ಪದ ಗುರೂಜಿಯವರು, ಇವರೆಲ್ಲರೂ ಕೂಡ ದೇವಿ ಆರಾಧಕರು. ಹಾಗೆ ನಾವು ಕೂಡ ಆ ನಿಟ್ಟಿನಲ್ಲಿ ಈ ದೇವಿ ಮಹಾತ್ಮೆ ಯಶಸ್ವಿ ಆಗ್ತದೆ. ಅರವಿಂದ್ ಅವರ ಪ್ರಯತ್ನ ನಿಜಕ್ಕೂ ಕೂಡ ಎಲ್ಲರಿಗೂ ಮುಟ್ಲಿ ಅಂತ ಹೇಳಿ ಶುಭವನ್ನು ಹಾರೈಸಿ, ಯಾಕಂತಂದರೆ ನೀವೆಲ್ಲರೂ ಕೂಡ ಇನ್ನೂ ಅನೇಕ ಮಾತುಗಳನ್ನು ಕೇಳಲಿಕ್ಕೆ ಸನ್ನದ್ಧರಾಗಿದ್ದೀರಿ. ಕಲಿಯುಗದೊಳಗೆ ದೇವಿಯ ವಿಚಾರವನ್ನು ತಿಳಿದುಕೊಂಡು ಎಲ್ಲರೂ ಧನ್ಯರಾಗಿ ಅಂತ ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಷಾ. ಮೊದಲನೇದಾಗಿ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಕಡೆಯಿಂದ ನಮನಗಳು. ನಂದಿ ಮೂವೀಸ್ಗೆ, ಅರವಿಂದ್ ಸರ್ಗೆ, ಶ್ರೀನಿವಾಸ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೇಲೆ ಭರವಸೆ ಇಟ್ಟು ನನಗೆ ಈ ಥರ ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಅಷ್ಟು ಈಸಿ ಇಲ್ಲ. ಸೊ ಜಗನ್ಮಾತೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅಂದರೆ ನನಗೇನೆ ಆ ಭಕ್ತಿ ಉಕ್ಕಿ ಉಕ್ಕಿ ಬರ್ತಾಯಿದೆ. ಅಷ್ಟು ತುಂಬ ಚೆನ್ನಾಗಿ ಕ್ಯಾರೆಕ್ಟರೈಸೇಷನ್ ಸೃಷ್ಟಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಟಾರ್ ಸುವರ್ಣಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಹೆಸರು ಜೀವಿತ ವಸಿಷ್ಠ. ಇನ್ನು ಮುಂದೆ ಪಾರ್ವತಿ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಸಹಕಾರ, ಪ್ರೋತ್ಸಾಹ ಎಲ್ಲ ನಮಗೆ ಬೇಕು. ದಯವಿಟ್ಟು ಸ್ಟಾರ್ ಸುವರ್ಣದಲ್ಲಿ ಇನ್ನು ಮುಂದೆ ಭಾನುವಾರ ಸತಿ ಅಧ್ಯಾಯ ಬರ್ತಾ ಇದೆ, ಸೋಮವಾರದಿಂದ ಕತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ದಯವಿಟ್ಟು 7 ಗಂಟೆಗೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಪೂಜ್ಯ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕರಿಸ್ತಾ, ಹಾಗೆ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗುರು ಹಿರಿಯರು ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರುಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಯಾವಾಗಲೇ ಯಾರೇ ಒಬ್ಬರು ಕೂತ್ಕೋಬೇಕಾದ್ರೆ ಆ ವೇದಿಕೆಗೂ ಮುಂಚೆ ನಾವು ಒಂದು ಕಲ್ಲಾಗಿರ್ತೀವಿ ಅಷ್ಟೇ. ಒಂದು ಕಲ್ಲಿಗೆ ಶಿಲೆ ರೂಪ ಕೊಟ್ಟು ಕೂರಿಸೋದು ಯಾವಾಗಲೂ ಮುಂದೆ ಕೂತಿರ್ತಕ್ಕಂಥ ಪ್ರೇಕ್ಷಕರು, ವೀಕ್ಷಕರು. ನೀವಿಲ್ಲದೆ ಯಾವತ್ತೂ ಆ ವೇದಿಕೆಗೆ ಗೌರವ ಬರಲ್ಲ. ಹಾಗೂ ನಿಮ್ಮೆಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇದು ಬಹುಶಃ ನನ್ನ
ಮೂರನೇ ಧಾರಾವಾಹಿ ನನ್ನ ಜೀವನದಲ್ಲಿ ಆಲ್ರೆಡಿ ಒಂದು ಸಣ್ಣ ಸಾರ್ಥಕತೆ ನನಗೆಲ್ಲೋ ಇದೆ. ನನಗೆ ಯಾವಾಗ ಈ ಜನ್ಮ ಮುಗಿದ್ರೂ ನನಗೆ ಬೇಜಾರಿಲ್ಲ. ಯಾಕಂದರೆ ಜೀವನದಲ್ಲಿ ಒಂದು ಬಾರಿ ಶಿವನ ಪಾತ್ರ ಮಾಡೋದೇ ದೊಡ್ಡ ವಿಷಯ ಆಗಿರುತ್ತೆ. ಆದರೆ ನಾನು ಮೂರನೇ ಬಾರಿ ಶಿವನಾಗಿ ಮಾಡ್ತಾ ಇದ್ದೀನಿ. ಅದೊಂದು ಹೆಮ್ಮೆ, ಒಂದು ಸಣ್ಣ ಒಳ್ಳೆ ಗರ್ವ ಅಂತಾರಲ್ಲ, ಆ ಗರ್ವ ನನ್ನಲ್ಲಿದೆ. ಯಾಕಂದರೆ ನಾನು ನನ್ನ ನಿರ್ಮಾಪಕರಿಗೆ, ಯಾಕಂದರೆ ಹಿಂದೆ ನಾನು ಮಾಡಿದಂಥ ಧಾರಾವಾಹಿಗಳು ಅದು ನಿರ್ಮಾಪಕರು ಸಂಸ್ಥೆ ಎಲ್ಲ ಬಂದು ಅದು ಹೊರ ರಾಜ್ಯದವ್ರದ್ದಾಗಿತ್ತು. ಇಲ್ಲಿ ವಿಶೇಷವಾಗಿ ನನ್ನ ರಾಜ್ಯದ ಕನ್ನಡಿಗರು ನಿರ್ಮಾಪಕರಾಗಿರ್ತಕ್ಕಂಥ ನಮ್ಮ ಅರವಿಂದ್ ಸರ್, ಶ್ರೀನಿವಾಸ್ ಸರ್ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳು ಹೇಳ್ತೀನಿ. ಯಾಕಂದರೆ ಇಂಥ ಧಾರಾವಾಹಿಗಳು, ಆಗಲೇ ಹೇಳ್ದಂಗೆ ಗುರುಗಳು, ಸೋಷಿಯಲ್ ಧಾರಾವಾಹಿಗಳು, ನಾನು ಈ ಕಳೆದ ಬಿಗ್ ಬಾಸಿಂದ ಆಚೆ ಬಂದಾಗ 1 ವರ್ಷದಲ್ಲಿ 7 ಧಾರಾವಾಹಿಗಳನ್ನ ಬೇಡ ಅಂದಿದ್ದೀನಿ. ಯಾಕಂದರೆ ನಾರ್ಮಲ್ ಧಾರಾವಾಹಿಗಳಲ್ಲಿ ಯಾರು ಬೇಕಿದ್ರೂ ಮಾಡಬಹುದು, ಯಾರು ಬೇಕಿದ್ರು, ಆಮೇಲೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಜನಗಳಿಗೆ ಬೇಗ ಅದೇ ರೀಚ್ ಆಗಿಬಿಡುತ್ತೆ. ಆದರೆ ನಾನು ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಪೌರಾಣಿಕ ಧಾರಾವಾಹಿ ಮಾಡಬೇಕಾದ್ರೆ ನಿಜವಾಗ್ಲೂ ಅದಕ್ಕೆ ಬೇರೆ ರೀತಿಯ ಸ್ವರೂಪ ಬೇಕಾಗತ್ತೆ, ಬೇರೆ ರೀತಿಯ ಶಕ್ತಿ ಬೇಕಾಗತ್ತೆ, ತಾಳ್ಮೆ ಬೇಕಾಗತ್ತೆ. ಯಾಕಂದರೆ ಈ ದೇಹದ ಮೇಲೆ ನಮ್ಮದಲ್ಲದೆ ಇರೋವಂಥ ವಸ್ತುಗಳನ್ನ, ಭಾರಗಳನ್ನ ಹೊರಿಸ್ಕೊಂಡು ಆ ಪಾತ್ರನ 13 ಗಂಟೆ ಶೂಟಿಂಗ್ ಮಾಡೋದು, ಅದು ಟೆಕ್ನಿಕಲ್ ಟೀಮ್ಗಾಗಿರಲಿ, ನಿರ್ದೇಶಕರಿಗಾಗಿರಲಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಡೆಯ ಸೆಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಜವಾಬ್ದಾರಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನು ಇವತ್ತು ನಿಜವಾಗ್ಲೂ ಯಾರಿಗಾದ್ರೂ ಕೃತಜ್ಞತೆ ಹೇಳಬೇಕಾಗಿದ್ರೆ ಅದು ಒಂದು ನಂದಿ ಸಂಸ್ಥೆಗೆ ಮತ್ತು ನನ್ನ ನಿರ್ದೇಶಕರಿಗೆ ಮತ್ತು ಇಡೀ ಧಾರಾವಾಹಿ ತಂಡದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಚಾನಲ್ ಇಪಿಗಳ ಸಮೇತವಾಗಿ ನಾನು ಮತ್ತು ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಶ್ರೀದೇವಿ ಮಹಾತ್ಮೆ ಸಾಮಾನ್ಯ ಧಾರಾವಾಹಿ ಅಲ್ಲ. ಒಂದು ಸಲ ನೀವು ಆ ಧಾರಾವಾಹಿ ವೀಕ್ಷಣೆ ಮಾಡಿದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಶ್ರಮ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಹಾಗೆ ಮತ್ತೊಮ್ಮೆ ನನಗೆ ಈ ವಿಶೇಷವಾದ ಅವಕಾಶ, ನನಗೆ ಮತ್ತೊಮ್ಮೆ ಶಿವ ಆಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನಮಸ್ಕರಿಸ್ತಾ, ವೀಕ್ಷಕರ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ, ಎಂತೆಂಥೋ ಧಾರಾವಾಹಿಗಳಿಗೂ ಆಶೀರ್ವಾದ ಮಾಡ್ತೀರಾ. ಈ ದೇವಿ ಮಹಾತ್ಮೆ ಧಾರಾವಾಹಿ ಮೇಲೆ ನಿಮಗೆ ನಿಮ್ಮ ಆಶೀರ್ವಾದ ಇರಲಿ. ಖಂಡಿತ ನಿಮ್ಮ ಆಶೀರ್ವಾದಕ್ಕೆ ಮೋಸ ಆಗಲ್ಲ. ಆ ಧಾರಾವಾಹಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನೋ ಮಾತನ್ನು ಹೇಳ್ತಾ, ಜೈ ಜಗನ್ಮಾತೆ, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್. ನಾನು ಸಾಮಾನ್ಯವಾಗಿ ನನ್ನ ಜೀವನದಲ್ಲಿ ಎಷ್ಟೋ ಜನ ನನ್ನ ಪ್ರಶ್ನೆ ಮಾಡ್ತಾರೆ. ನಾನು ಸಿನಿಮಾದಲ್ಲೂ ಕೂಡ ಅಷ್ಟೇ, ಜೆಂಟ್ಲ್ಮ್ಯಾನ್ ಸಿನಿಮಾ ಆದ ನಂತರ ನಾನು ಎಷ್ಟೋ ಜನ ಕೇಳ್ತಾರೆ, ಅಷ್ಟು ಒಳ್ಳೆ ಖಳನಾಯಕರಾಗಿ ಮಾಡಿದ್ರಿ, ನಿಮ್ಗೆ ಯಾಕೆ ಬೇರೆ ಯಾವುದೂ ಸಿನಿಮಾಗಳ ಅವಕಾಶ ಸಿಗಲಿಲ್ಲ ಅಂತ. ನಾನು ಅದಕ್ಕೆ ಒಂದು ಉತ್ತರ ಕೊಡ್ತೀನಿ. ನಾನು ಯಾವತ್ತೂ ಅವಕಾಶಕ್ಕೋಸ್ಕರ ಯಾವ್ದು ಸಿಗುತ್ತೋ ಅದು ಮಾಡಬೇಕು ಅಂತ ಅಂದ್ಕೊಂಡಿರೋ ಕಲಾವಿದ ಅಲ್ಲ. ಜನರಲ್ಲಿ ಒಂದು 5 ಪ್ರಾಜೆಕ್ಟ್ ಮಾಡಿದ್ರೂ ಪರವಾಗಿಲ್ಲ, ಶಾಶ್ವತವಾಗಿ ಜನಗಳ ಮನಸ್ಸಿನಲ್ಲಿ ಉಳಿಯುವಂಥ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿರೋ ಕಲಾವಿದ. ಅದ್ರ ಜೊತೆಗೆ ನೀವು ಕೇಳಿದ್ರಿ ಶಿವನ್ ಪಾತ್ರ, ನಿಜ ನಾನು ಶಿವನ್ ಪಾತ್ರ ಮಾಡೋಕ್ಕೂ ಮುಂಚೆ ಸ್ವಲ್ಪ ಹುಡುಗಾಟಿಕೆಯ ಹುಡುಗ ಆಗಿದ್ದೆ, ಅರ್ಜುನ್. ಬಟ್ ಈಗ ಯಾವಾಗ ಶಿವನ್ ಪಾತ್ರ ಮಾಡಾದ್ಮೇಲೆ ನನ್ನ ನಡವಳಿಕೆ ಸಾಕಷ್ಟು ಬದಲಾಗಿದೆ. ನಾನು ಮುಂಚೆ ಶಿವನ್ ಪೂಜೆ ಮಾಡ್ತಿದ್ದಂಥವನಲ್ಲ, ನಾನೊಬ್ಬ ಆಂಜನೇಯನ ಭಕ್ತ. ಆದರೆ ಗೊತ್ತಿಲ್ಲ, ಶಿವನ್ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆಗಲೇ ಹೇಳಬೇಕು ಅಂದ್ಕೊಂಡೆ, ಈಗ ಅದನ್ನು ಹೇಳ್ತಾ ಇದ್ದೀನಿ. ಒಂದೊಂದು ಸಂದರ್ಭದಲ್ಲಿ ನನಗೆ ಶಿವ ಹೆಂಗಿದ್ದ ಅನ್ನೋದು ನನಗಂತೂ ಖಂಡಿತ ಗೊತ್ತಿಲ್ಲ. ಆದರೆ ಆ ಪಾತ್ರ ಮಾಡಬೇಕಾದ್ರೆ ನನ್ನ ಕಲ್ಪನೆಯ ಶಿವ ಹೀಗೆ ಇದ್ನೇನೋ ಅನ್ನೋ ಒಂದು ಭಾವನೆನ ನನ್ನ ಒಳಗೆ ಮೂಡಿಸ್ಕೊಂಡು ನಾನು ಆ ಶಿವನ್ ಪಾತ್ರ ಮಾಡಿ ಸಾಧ್ಯವಾದಷ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಥ್ಯಾಂಕ್ ಯು. ಅಂದರೆ ನೀವು ಕೇಳಿದ್ದು ತುಂಬ ಸಂತೋಷ ಆಯಿತು ಈ ಪ್ರಶ್ನೆ. ಈಗ ನೋಡಿ, ಒಂದು ಸೋಷಿಯಲ್ ಸೀರಿಯಲ್ ಮಾಡಬೇಕಾದ್ರೆ ಇರಬೇಕಾದಂಥ ಪ್ರಿಪರೇಷನ್ಸ್ ಬೇರೆ, ಅದೇ ಈ ಥರದೊಂದು ಮೈಥಾಲಜಿ ಸೀರಿಯಲ್ ಮಾಡಬೇಕಾದ್ರೆ ಇರುವಂಥ ಪ್ರಿಪರೇಷನ್ಸ್ ಬೇರೆ. ನೀವು ಕಾಸ್ಟ್ಯೂಮ್ಸನ್ನು ಇವತ್ತಿನ ಕಾಲದ ಕಾಸ್ಟ್ಯೂಮ್ಸ್ ಆಗಲಿ, ಜುವೆಲ್ಸ್ ಆಗಲಿ, ಪ್ರಾಪರ್ಟೀಸ್ ಆಗಲಿ ಯಾವುದೂ ಯೂಸ್ ಮಾಡೋಂಗಿಲ್ಲ. ಪ್ರತಿಯೊಂದು ನೀವೊಂದು ಲೋಟ ಇಟ್ಟರೂ ಕೂಡ ಅದನ್ನು ನಮಗೆ ಆ ಕಾಲಕ್ಕೆ ಏನು ಇರ್ತಿತ್ತು ಅಂತ ಒಂದು ಕಲ್ಪನೆ ಮಾಡಿಕೊಂಡೇ ಇಡಬೇಕಾಗುತ್ತೆ. ಸೊ ಇದರಲ್ಲಿ ಸುಮ್ಮನೆ ಹೋಗಿ ಶೂಟ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ನಮಗೆ ಅದಕ್ಕೆ ಸಪೋರ್ಟು ನಮ್ಮ ಶ್ರೀನಿಧಿ ಸರ್, ಅಂದರೆ ಅಷ್ಟು ಡೀಟೇಲ್ಡಾಗಿ ಅದನ್ನು ನಮಗೆ ಅವರ ಬರವಣಿಗೆ ಮುಖಾಂತರ ಕಟ್ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಒಂದಷ್ಟು ಪ್ರಿಪೇರ್ ಆಗಿ ಹೋಗ್ಬಿಟ್ಟು ನಾವು ಶೂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದರ ಜೊತೆಗೆ ಗ್ರಾಫಿಕ್ಸು, ನಾವು ಶೂಟಿಂಗ್ ಏನೇ ಮಾಡಿದ್ರೂ ಕೂಡ ಗ್ರಾಫಿಕ್ಸಲ್ಲಿ ಸ್ವಲ್ಪ ಎಡವಟ್ಟಾಯಿತು ಅಂದರೆ ಇಡೀ ಸೀನೇ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದೊಂದು ನಮ್ಮ ಶಕ್ತಿ. ಅದು ನಮ್ಮ ಈ ದೇವಿ ಮಹಾತ್ಮೆ ಸೀರಿಯಲ್ಲಿನ ಗ್ರಾಫಿಕ್ಸ್ ಅಂತೂ ತುಂಬ ನಿಜವಾಗಿಯೂ ಉತ್ಕೃಷ್ಟ ಮಟ್ಟದಲ್ಲಿದೆ. ನಿಮಗೆ ಎಲ್ಲರಿಗೂ ಎಂಟರ್ಟೈನ್ ಮಾಡುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಅದು. ಸೊ ಹಾಗಾಗಿ ಮೇಯ್ನ್ ಪ್ರಿಪರೇಷನ್, ಸೊ ಅದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ.